ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು. ನಿಜವಾಗ್ಲೂ ಕೂಡ ಪ್ರೋಮೋ ಚೆನ್ನಾಗಿತ್ತು. ಇದರಲ್ಲಿ ಒಂದು ಕ್ಯೂರಿಯಾಸಿಟಿ ಏನಿಟ್ಟಿದ್ರು ಅಂತಂದ್ರೆ, ಇಲ್ಲಿ ಬಿಗ್ ಬಾಸ್ ಅವರು ಚೈತ್ರಾ ಕುಂದಾಪುರ್ ಅವರಿಗೆ ಒಂದು ಡೀಲ್ ಕೊಟ್ಟಿದ್ರು. ಅದಕ್ಕೆ ಕ್ಯಾಪ್ಷನ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ವಿಲ್ಲನ್ ಡೀಲ್ಗೆ ಚೈತ್ರ ಉತ್ತರ, ಸ್ಪಂದನ ತತ್ತರ ಅಂತ ಬಿಟ್ಟು. ಇದರಲ್ಲೇ ಆಲ್ಮೋಸ್ಟ್ ಗೊತ್ತಾಗಿತ್ತು ಇಲ್ಲಿ ಏನೊಂದು ಡೀಲ್ ಇತ್ತು ಮತ್ತೆ ಇಲ್ಲಿ ಏನಾಗಿದೆ ಅಂತ ಬಿಟ್ಟು. ಸದ್ಯ ಈಗ ಅಫಿಷಿಯಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ ಒಂದು ಡೀಲ್ ನ ಚೈತ್ರ ಅವರು ಸಕ್ಸಸ್ಫುಲ್ ಆಗಿ ನಿಭಾಯಿಸಿದ್ರ ಇಲ್ವಾ ಅಂತ ಬಿಟ್ಟು, ಅಂದ್ರೆ ಅವರು ಕೊಟ್ಟಿರೋ ಡೀಲ್ ನ ಒಪ್ಕೊಂಡ್ರ ಅಥವಾ ತಿರಸ್ಕರಿಸ್ರ ಅಂತ ಬಿಟ್ಟು. ಇಲ್ಲಿ ಫಸ್ಟಿಗೆ ಇಲ್ಲಿ ಹೇಳ್ತಾರೆ, ನಿಮ್ಮಿಂದ ಗೆದ್ದು ಅವರು ಮನೆ ಕ್ಯಾಪ್ಟನ್ ಆಗಿದ್ದಾರೆ, ನೀವು ಮನೆ ಕೆಲಸದವರಾಗಿದ್ದೀರಾ. ಕ್ಯಾಪ್ಟನ್ ಬೆಡ್ರೂಮು ಈಗಲೇ ಓಪನ್ ಆಗುತ್ತೆ, ಕ್ಯಾಪ್ಟನ್ಸಿ ರೂಮ್ನು ಕೂಡ ನಿಮ್ದಾಗುತ್ತೆ. ಸ್ಪಂದನ ಎಲ್ಲ ಕಲ್ಕೊಂಡು ನೀವು ಇರೋ ಪೊಸಿಷನ್ಗೆ ಅವ್ರು ಬರ್ತಾರೆ, ಅವ್ರಿರೋ ಪೊಸಿಷನ್ಗೆ ನೀವು ಹೋಗ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ಬಿಗ್ ಬಾಸ್ ಈ ರೀತಿ ಒಂದು ಡೀಲ್ ಕೊಟ್ಟಾಗ, ಹೌದು ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳಿದ್ದು ಕರೆಕ್ಟೇ. ಕಳೆದ ವಾರ ಇಲ್ಲಿ ಏನಾಗಿತ್ತು ಅಂತಂದ್ರೆ, ಅವರು ಎಂಟ್ರಿ ಕೊಟ್ಟಿದ್ರು ಬಿಗ್ ಬಾಸ್ ಮನೆಗೆ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ. ಈಗ ಮೊದಲನೇ ಟಾಸ್ಕ್ ಒಂದು ಬಾಲ್ ಟಾಸ್ಕ್ ಅಂತ ಬಂದಾಗ ನೋಡಿ, ಇಲ್ಲಿ ಚೈತ್ರ ಅವ್ರದ್ದು ಏನ್ ಲಕ್ ಇದೆ ಅಂತಂದ್ರೆ, ಆ ಮೊದಲನೇ ಟಾಸ್ಕ್ ಅಲ್ಲಿ ಒಂದೇ ಒಂದು ಬಾಲ್ನು ಕೂಡ ತಗೊಂಡೋಗ್ಬಿಟ್ಟು ಇಲ್ಲಿ ಹಾಕಲ್ಲ. ಆದ್ರೆ ಅವ್ರ ಬ್ಯಾಡ್ ಲಾಕ್ ಏನು ಅಂತಂದ್ರೆ, ಬಾಲ್ ಹಾಕಿಲ್ಲ ಅಂದ್ರೂ ಕೂಡ ಇಲ್ಲಿ ಫಸ್ಟ್ ಆ ಒಂದು ಟಾಸ್ಕ್ ಅಲ್ಲಿ ಗೆಲ್ಲೋದು ಯಾರಪ್ಪ ಅಂದ್ರೆ ಟೈ ಆಗುತ್ತೆ ಮ್ಯಾಚು. ಕಾವ್ಯ ಅವ್ರಿಗೂ ಮತ್ತಿಲ್ಲಿ ಗಿಲ್ಲಿ ನಾಟ ಅವ್ರಿಗೂ, ಮಾಳು ಅವ್ರಿಗೆ ಮತ್ತೆ ರಕ್ಷಿತಾ ಅವ್ರಿಗೆ. ಇಲ್ಲಿ ಆ ನಂತರ ಬಾಲ್ಗಳನ್ನ ಕೊಡ್ತಾರೆ ರಕ್ಷಿತಾ ಅವರು ಮತ್ತೆ ಇಲ್ಲಿ ಮಾಳು ಅವರು ಆ ಒಂದು ಗೇಮ್ನ ಇಲ್ಲಿ ಗೆಲ್ತಾರೆ. ಅದಾದ್ಮೇಲೆ ಯಾರಾದ್ರೂ ಹೊರಗಿಡಬೇಕು ಅಂತ ಹೇಳಿದಾಗ, ಇಲ್ಲಿ ರಕ್ಷಿತಾ ಅವರು ಮಾಳು ಅವರು ಮಾತಾಡ್ಕೊಂಡ್ಬಿಟ್ಟು ಇಲ್ಲಿ ರಜತ್ ಅವ್ರನ್ನ ಚೈತ್ರ ಅವ್ರನ್ನ ಹೊರಗಡೆ ಇಡ್ತಾರೆ. ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ, ಏನು ನಾವು ಬಂದಿದ ತಕ್ಷಣ ನಮ್ಮನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಅಂತ ಅಂದ್ಬಿಟ್ಟು ಹೊರಗಡೆ ಇಟ್ಬಿಟ್ರಲ್ವಾ, ಆಟ ಆಡಕ್ಕೆ ಚಾನ್ಸ್ ಸಿಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಅವ್ರ ಅದೃಷ್ಟ ಏನಪ್ಪಾ ಅಂತಂದ್ರೆ, ಇಲ್ಲಿ ಸ್ಪಂದನ ಅವ್ರಿಗೆ ಏಟಾಗುತ್ತೆ ಕಾಲ್ಗೆ. ಅವಾಗ ಅವ್ರ ಪರ ನಿಂತ್ಕೊಂಡು ಆಡ್ತಾರೆ. ಹೌದು, ಅವ್ರಿಗೂ ಕೂಡ ಅದೊಂದು ಬಿಗ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಅದರಿಂದ ಏನು ಯೂಸ್ ಇರಲಿಲ್ಲ, ಬಟ್ ನಾನು ಕೂಡ ಆಟದಲ್ಲಿ ಸ್ಟ್ರಾಂಗ್ ಇದ್ದೀನಿ ಅಂತ ಅಂದ್ಬಿಟ್ಟು ಚೈತ್ರ ಅವ್ರಿಗೆ ಇಲ್ಲಿ ತೋರಿಸ್ಕೊಳಕ್ಕೆ ಒಂದು ಅವಕಾಶ ಸಿಕ್ತು. ಆ ಒಂದು ಅವಕಾಶನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು. ಆಟದಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಸ್ಪಂದನ ಅವ್ರ ಪರವಾಗಿ ಇಲ್ಲಿ ಆಡ್ತಾರೆ, ಕ್ಯಾಪ್ಟನ್ ಕೂಡ ಆಗ್ತಾರೆ ಸ್ಪಂದನ ಅವರು. ಕ್ಯಾಪ್ಟನ್ಸಿ ರೂಮ್ಗೆ ಬೀಗನೂ ಬೀಳುತ್ತೆ. ಇಲ್ಲಿ ಸ್ವಲ್ಪ ಗಿಲ್ಲಿ ನಟ ಅವರು ರೂಲ್ಸ್ನ ಬ್ರೇಕ್ ಮಾಡಿದ್ರು, ಅದ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಆದ್ರೆ ಅಭಿ ಅವರು ಮತ್ತೆ ಜೋಡಿ ಟಾಸ್ಕ್ ಆಡಿರ್ತಾರಲ್ವಾ, ಅಭಿ ಅವರು ಮತ್ತೆ ಇಲ್ಲಿ ಸ್ಪಂದನ ಅವರು ಕ್ಯಾಪ್ಟನ್ ಆಗ್ತಾರೆ. ಅದೇ ಬಿಗ್ ಬಾಸ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಕೊಟ್ಟಿದ್ದು ಅಂದ್ರೆ, ಈ ವೀಕು ತುಂಬಾನೇ ಚೆನ್ನಾಗಿದೆ ಕಾನ್ಸೆಪ್ಟ್. ಯಾಕಂತಂದ್ರೆ ಎಲ್ಲರೂ ಕೂಡ ವಿಲ್ಲನ್, ಅಂದ್ರೆ ಬಿಗ್ ಬಾಸ್ ಇಲ್ಲಿ ವಿಲ್ಲನ್. ಇವರೆಲ್ಲರಿಗೂ ಕೂಡ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಇವರು ಕೂಡ ಇಲ್ಲಿ ವಿಲ್ಲನ್ಗಳೇ. ಆದ್ರೆ ಎರಡು ಟೀಮ್ಗಳಾಗಿ ಇಲ್ಲಿ ವಿಂಗಡಣೆ ಆಗಿದೆ. ಚೈತ್ರ ಅವರು ಮತ್ತೆ ಇಲ್ಲಿ ಸ್ಪಂದನ ಅವರು ಇಬ್ರು ಕೂಡ ಒಂದೇ ಟೀಮ್ ಅಲ್ಲಿ ಇದ್ದಾರೆ. ಆದ್ರೆ ಅವ್ರು ಕೊಟ್ಟಿದ್ದ ಆಫರ್ ಏನಪ್ಪಾ ಅಂತಂದ್ರೆ, ನೀವೇನಾದ್ರೂ ಒಪ್ಕೊಂಡ್ರೆ ಸ್ಪಂದನ ಅವರು ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿತಾರೆ ಅಂತ ಬಿಟ್ಟು, ಮತ್ತೆ ಕ್ಯಾಪ್ಟನ್ಸಿ ರೂಮ್ ಕೂಡ ಓಪನ್ ಆಗುತ್ತೆ ಅಂತ ಬಿಟ್ಟು. ಈಗ ಇಲ್ಲಿ ಚೈತ್ರ ಅವರು ಆ ಒಂದು ಆಫರ್ ಏನಿತ್ತು, ಆ ಒಂದು ಆಫರ್ನ ಒಪ್ಕೊಂಡಿದ್ದಾರೆ. ಒಪ್ಕೊಂಡಾದ್ಮೇಲೆ ಬಂದ್ಬಿಟ್ಟು ಇಲ್ಲಿ ದೇವ್ರಿಗೆಲ್ಲ ಇಲ್ಲಿ ಕೈ ಮುಗಿತಾರೆ. ಇದು ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ, ಬಟ್ ಎಪಿಸೋಡ್ ಅಲ್ಲಿ ಇವತ್ತ ಗೊತ್ತಾಗುತ್ತೆ, ನೋಡಿದ್ಮೇಲೆ ಕನ್ಫರ್ಮ್ ಮಾಡ್ಕೊಳ್ಬಹುದು. ಈಗ ಇಲ್ಲಿ ಚೈತ್ರ ಅವ್ರು ಏನು ಒಪ್ಕೊಂಡ್ರು, ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಅವರು ಕ್ಯಾಪ್ಟನ್ಸಿನ ಒಪ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಬಜಾರ್ ಒತ್ತಿ ಅಂತ ಇಲ್ಲಿ ಹೇಳಿದ್ರು, ಅವ್ರು ಬಜಾರ್ ಒತ್ತಿದ್ದಾರೆ, ಮತ್ತೆ ಅವರೇ ಇಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸ್ಪಂದನ ಅವರು ಕ್ಯಾಪ್ಟನ್ಸಿ ಏನ್ ಲಕ್ಕು ಅಂತ ಮಾತಾಡ್ತಿದ್ವು, ಸ್ವಲ್ಪ ಇವಾಗ ಒಂದು ಲಕ್ಕು ಅವ್ರಿಗೆ ಸ್ವಲ್ಪ ಬ್ಯಾಡ್ ಲಕ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ವಿಲ್ಲನ್, ಬಿಗ್ ಬಾಸ್ ವಿಲ್ಲನ್ ಆಗಿದಾರಲ್ಲ, ಸ್ವಲ್ಪ ಇಲ್ಲಿ ಟ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ಇಲ್ಲಿ ಸ್ಪಂದನ ಅವರು ಸ್ವಲ್ಪ ಅಂತಲ್ಲ, ಸ್ವಲ್ಪ ಜಾಸ್ತಿನೇ ಬೇಜಾರು ಮಾಡ್ಕೊಂಡ್ಬಿಟ್ಟು ಅಶ್ವಿನಿ ಅವ್ರ ಹತ್ರ ಕುತ್ಕೊಂಡು ಇಲ್ಲಿ ಮಾತಾಡ್ತಿದ್ದಾರೆ. ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರು, ನೋಡು ಮೊದಲನೇ ಟಾಸ್ಕ್ ಅಲ್ಲೇ ಇಲ್ಲಿ ಒಂದು ಬಾಲ್ ಕೂಡ ಇಲ್ಲಿ ಹಾಕ್ಲಿಲ್ಲ, ಆ ನಂತರ ಕಾಲು ಏಟಾಯ್ತು, ಸ್ವಲ್ಪ ಅದೃಷ್ಟ ಅಂತಾನೆ ಹೇಳ್ಬೋದು. ಬಟ್ ಟಾಸ್ಕ್ ಅಂತ ಬಂದಾಗ ಅವ್ರನ್ನ ಅವರು ಇಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ, ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ರು. ಬಂದಿದ ತಕ್ಷಣ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಿದ ತಕ್ಷಣ ಫಸ್ಟ್ ಇಲ್ಲಿ ಉತ್ತಮ ಸಿಕ್ತು. ಸದ್ಯ ಇವಾಗ ಸ್ಪಂದನ ಅವರಿಗೆ ಏನೊಂದು ಕ್ಯಾಪ್ಟನ್ಸಿ ಸಿಕ್ಕಿತ್ತೋ ಅದರಿಂದ ಅವರು ಕೆಳಗಡೆ ಇದ್ರು. ಚೈತ್ರ ಅವರು ಇವಾಗ ಕ್ಯಾಪ್ಟನ್ ಆಗಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಮನೆಯ ಮೊಟ್ಟ ಮೊದಲ ಕ್ಯಾಪ್ಟನ್ ಹೆಸರು ಬರೋದು ಯಾರ್ದಪ್ಪ ಅಂತಂದ್ರೆ, ಇವಾಗ ಚೈತ್ರ ಕುಂದಾಪುರ್ ಅವ್ರದ್ದೇ ಇಲ್ಲಿ ಬರುತ್ತೆ. ಎಲ್ಲರೂ ಕೂಡ ಇಲ್ಲಿ ಕೇಳ್ತಾ ಇರ್ತಾರೆ, ಚಪಾತಿ ಎಲ್ಲ ಆಗಿದೆಯಲ್ವಾ, ಇಲ್ಲಿ ನಾವು ತಿನ್ಬೋದಾ ಅಂತ ಅಂದ್ಬಿಟ್ಟು. ರಜತ್ ಅವರು ಚೈತ್ರ ಅವ್ರನ್ನ ಬಂದು ಕೇಳ್ತಾರೆ. ಒಂದ್ ವೇಳೆ ಚೈತ್ರ ಅವ್ರು ಒಪ್ಕೊಂಡಿರ್ಲಿಲ್ಲ ಅಂತ ಅಂದಿದ್ರೆ, ಇದನ್ನ ಇಲ್ಲಿ ಸ್ಪಂದನ ಅವ್ರ ಹತ್ರ ಕೇಳಬೇಕಿತ್ತು. ಮನೆಯ ಕ್ಯಾಪ್ಟನ್ ಅವರೇ ಅಲ್ವಾ. ಇದರಲ್ಲೇ ಗೊತ್ತಾಗ್ತಿದೆ ಇಲ್ಲಿ ಚೈತ್ರ ಅವರು ಬಿಗ್ ಬಾಸ್ ಒಂದು ಏನ್ ಡೀಲ್ ಕೊಟ್ಟಿದ್ರು, ಆ ಡೀಲ್ ನ ಒಪ್ಕೊಂಡಿದ್ದಾರೆ. ಈಗ ಕ್ಯಾಪ್ಟನ್ಸಿ ರೂಮ್ ಏನಿತ್ತು ಅದನ್ನ ಓಪನ್ ಕೂಡ ಇಲ್ಲಿ ಮಾಡಿದ್ದಾರೆ. ಚೈತ್ರ ಅವರು ಇವಾಗ ಅಲ್ಲೇ ಇರ್ತಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಚೈತ್ರ ಅವರು ಒಪ್ಕೊಂಡಿದ್ದು ಒಳ್ಳೇದಾಯ್ತಾ ಅಥವಾ ಒಪ್ಕೋಬಾರ್ದಿತ್ತ ಅನ್ನೋದ್ರ ಬಗ್ಗೆ. ಏನಿಲ್ಲಿ ಸ್ಪಂದನ ಅವ್ರಿಗೆ ಲಕ್ಕಿದೆ, ಆ ಲಕ್ಕಿಗೂ ಕೂಡ ಸ್ವಲ್ಪ ಇಲ್ಲಿ ಲಕ್ಕಿರ್ಬೇಕು ನಮ್ಮ ಹಣೆಯಲ್ಲಿ ಅಂತ ಹೇಳ್ತಾರಲ್ಲ, ಇವಾಗ ಆ ಒಂದು ಲಕ್ ಎಲ್ಲ ಚೈತ್ರ ಅವ್ರ ಕಡೆ ತಿರುಗ್ದಂಗೆ ಅನಿಸ್ತದೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.